ಬರ್ರಿ ಬರ್ರಿ ಹೋಗುನ್. ಇಲ್ಲೇ ಬಂದ್ರಿ ಅಮ್ಮವ್ರು ಕರ್ಕೊಂಡು ಯಾರು ಇರೋದವ್ರಿ? ಅಮ್ಮರ ಇವ್ರು ಏನೋ ಕೆಲ್ಸಕ್ಕೆ ಬೇಕಂತ ಹೇಳಿದ್ರಂತ ಅಮ್ಮವ್ರು, ಅದಕ್ಕೆ ಇವ್ರು ಬಂದಾರ ನೋಡ್ರಿ ಕರ್ಕೊಂಡ ಅವ್ವ ಕೆಲ್ಸಕ್ಕೆ. ನಾವು ಯಾರನ್ನೂ ಹೇಳಿಲ್ಲಲ್ಲ. ಗಂಗಕ್ಕ, ಏನು ಗಂಗಕ್ಕರದಿ ಕೆಲ್ಸದಾರಿ ಬಾ ಅಂತ ಹೇಳಿದ್ದೆ. ಇಲ್ಲ, ಯಾರಿಗೂ ಹೇಳಿಲ್ಲ. ಅದು ನಿಮ್ಮ ಗಾರ್ಡನ್ ಏರಿಯಾಕೇನೋ ಕಟ್ ಮಾಡಕ್ಕೆ ಬೇಕಂತಂದಿದ್ರೆ. ಗಾರ್ಡನ್ ಏರಿಯಾಕ ನಾ ಹೇಳಿದ್ನಂತ? ಹ್ಞೂ ಅಮ್ಮರೇ. ಕೆಂಪ, ಏನು ಕೆಂಪ ನೀ ಹೇಳಿದ್ದೇನ? ಏನು ನಾನು ಹೇಳಿಲ್ಲ, ಬಟ್ ಅಮ್ಮವ್ರು ಬೇಕಿದ್ದು ಕೆಲಸದವ್ರು. ಬೇಕಂದ್ರ ಸರಿ ಇಟ್ಕೋ, ಕೆಲಸ ಬೇಕಂತನ್ಬಿಡು. ಸರಿಯಾಗಿದ್ರೆ ಅವರಿಗೆ ಜಾಗ ತೋರಿಸಿ ಏನೇನೇನು ಮಾಡ್ಬೇಕು. ಸರಿ ಮಗ, ಬರುವ. ಮತ್ತು ನಾವು ಇಲ್ಲೇ ಇಟ್ಕೊಂಗಿಲ್ಲ ನಿಮ್ಮನ್ನ ನೋಡಿ. ನನಗೆ ಇಲ್ಲೇ ಇಡೋದಕ್ಕೆ ಸ್ವಲ್ಪ ಜಾಗ ಮಾಡಿಕೊಡಿ, ನನಗೆ ಯಾವ ಜಾಗ ಇಲ್ಲ. ಅದನ್ನ ನಾನು ನಮ್ಮ ಮನೆಯವ್ರು ಬಂದ್ಮೇಲೆ ಹೇಳ್ತೀನಿ. ಸಾಕು ಮರ, ಈಗ ಇಷ್ಟೊಂದು ಸಾಕು. ನಾಳೆ ಆಕಿಗೆ ಇರೋಕೆ ಮಾಡ್ತೀನಿ. ಸರಿ ಮಗ, ಸರಿ. ನಾ ಇನ್ನು ಬರ್ತೀನಿ ಮರಿ. ಸರಿ ನಾವು ಈಗ ಯಾಕೆ ಗೌರಿ ಸಪ್ಪಿದಿ? ಏನಿಲ್ಲ, ಸುಮ್ಮನೆ ನಾನು ಕಾಲೇಜ್ಗೆ ಹೋಗ್ಬೇಕಾ, ಇವ್ರು ಇಲ್ಲಿ ಬಿಟ್ಟು ಬಂದರು, ಅದಕ್ಕಿತ್ತ ಬನ್ನಿ. ಸರಿ ಹೋಗಿ ನೀನು ಕಾಲೇಜ್ಗೆ. ಮಧ್ಯಾಹ್ನ ಮೇಲೆ ಬರ್ತೀಯಲ್ಲ? ಹಾಂ, ಮಧ್ಯಾಹ್ನ ಮೇಲೆ ಬರ್ತೀನಿ. ಆದರೂ ನೋಡೋದಕ್ಕೆ ಒಂಥರ ಇಲ್ಲ. ಹೌದು, ನನಗೂ ಅನಿಸ್ತು. ನೋಡಿದ ತಕ್ಷಣ ಭಯ ಆಯಿತು. ಇವ್ರು ಬಂದಮೇಲೆ ಅವ್ನು ಕೇಳೋಣ ತಗೋ. ಅವ್ವ, ನಾವು ಒಂದಿನ ಹೊರಗೆ ಹೋಗ್ತೀವಿ. ಏನಪ್ಪ ಇವತ್ತು ಫ್ಯಾಕ್ಟ್ರಿ ರಜೆ, ಇಲ್ಲಿ ಇವತ್ತು ಮನೆಗೆ ಇರಂಗಿಲ್ಲ ಅಂದ್ರೆ? ಫ್ರೆಂಡ್ ಜೋಡಿ ಸುತ್ತಾಡಿ ಬರಕ್ಕೆ. ಈಗ ಮನೆ ಕೆಲಸದ ಇಲ್ಲ, ಮನೆಯವ್ರ ಜೋಡಿ ಒಂದಿಟ್ಟು ಇರ್ರು. ಮಾಮ್ ಪ್ಲೀಸ್. ಯಾ ಪ್ಲೀಸ್, ಸಾಯಂಕಾಲ ಬರೋಕೆ ನೋಡು. ಹ್ಞೂ ಸರಿ. ಅಕ್ಕ, ನಿಂಗೇನು ಅರ್ಥ ಇಲ್ಲ ಅಂತ ತಿನ್ನಕ್ಕ? ಏನು ಬೇಡ ಬಿಡುವ, ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ಕೊತೀನಿ. ಸರಿ ಹಂಗಾರೆ. ಹಲೋ ಮೇಡಮ್. ಹಲೋ. ಎಲ್ಲಿ ಬಂತು ಅಡ್ಮಿಷನ್ ಈಗ? ಮ್ಯಾಮ್ ಪ್ಲೀಸ್ ಸಿಟ್ ಡೌನ್ ಮ್ಯಾಮ್. ಫೈಲ್ ಎಲ್ಲ ತೊಗೊಳ್ಳಿ ಮ್ಯಾಮ್. ತೊಗೊಳ್ಳಿ ಫೈಲ್. ಇದರಲ್ಲಿ LKG UKG ನರ್ಸರಿಯಿಂದ ಹಿಡ್ಕೊಂಡು ಸೆಕೆಂಡ್ PU ತನಕ ಅಡ್ಮಿಷನ್ ಫುಲ್ ಡೀಟೇಲ್ ಇದೆ. ಎಷ್ಟೆಷ್ಟು ಅಡ್ಮಿಷನ್ ಅಂತ ಹೇಳ್ತಿ? LKGಯಲ್ಲಿ 120, UKG 150, ಫಸ್ಟ್ ಸ್ಟ್ಯಾಂಡರ್ಡ್ 220, ಸೆಕೆಂಡ್ ಸ್ಟ್ಯಾಂಡರ್ಡ್ 220, ಅಪ್ ಟು 10th 220 ತನಕ ಇದೆ. PUC ಅದೆಲ್ಲ 300. ಓಕೆ, ಇನ್ಕ್ರೀಸ್ ಮಾಡು ಅಡ್ಮಿಷನ್ 150 ಮಾಡಿ ಇನ್ಮೇಲಿಂದ. ಮ್ಯಾಮ್, ಸಿಟ್ಟಿಂಗ್ ಪ್ಲೇಸ್ ತುಂಬ ಕಡಿಮೆ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಬೆಂಚಸ್ ತರಿಸು, ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರ್ಸು. ಫೀ ಸ್ಟ್ರಕ್ಚರ್ ಏನು ಮಾಡಿದೆಯಾ? ಮ್ಯಾಮ್, ಫೀ ಮೊದಲೇನಿದೆ ಅದು ಅಲ್ಲದೆ ಮೊನ್ನೆ ಚಿಕ್ಕ ಯಜಮಾನ್ರು ಬಂದು ಫೀನಲ್ಲಿ ವೇರಿಯೇಷನ್ ಮಾಡಿದ್ದಾರೆ. ಯಾರದು ಬಂದಿದ್ದು? ಅದು ನಿಮ್ಮ ಯಜಮಾನ್ರು. ಏನಂತೆ? ಫೀ ಬಡ ಮಕ್ಕಳಿಗೆ ಡಿಸ್ಕೌಂಟ್ ಅಂತೆ. ಡಿಸ್ಕೌಂಟಾ? ನಾ ಏನ ಡಿಸ್ಕೌಂಟ್ ಕೊಡೋದಕ್ಕೆ? ನಾನು ಹೇಳ್ತಾನೆ ನೀವು ಯಾವುದೇ ಪಾಸ್ ಮಾಡೋಂಗಿಲ್ಲ. ಇದೇನಿದ್ರು ಅಧಿಕಾರ ನನಗೆ ಇರೋದು. ಮ್ಯಾಮ್, ಲಾಸ್ಟ್ ಟೈಮ್ ಫೈಲ್ ಕೈದಾಗ ನಿಮ್ಮದೇ ಹೇಳಿತ್ತು ಹೆಸರು, ಆದರೆ ನೀವು ಅಲ್ಲ ಅಂತ ಹೇಳಿದರು. ಅದಕ್ಕೆ ಇವಾಗ ಫೈಲ್ ಎಲ್ಲ ವೇರಿ ಆಗಿದೆ. ನೋಡು, ಅದ್ರ ಬಗ್ಗೆ ನನಗೆ ಏನು ಹೇಳಬೇಡ. ಇವಾಗ ನಾ ಹೇಳಿದ್ದನ್ನ ಮಾಡು. ಫೀ ಇಂಕ್ರಿಮೆಂಟ್ 10%. ಓಕೆ ಮ್ಯಾಮ್. ಆಮೇಲೆ ಬಡವರು ಶ್ರೀಮಂತರು ನೋ ವ್ಯತ್ಯಾಸ, ಎಲ್ಲರಿಗೂ ಫೀ ಅಷ್ಟೇ. ಏನು ಗೌರ್ಮೆಂಟ್ ಸ್ಕಾಲರ್ಶಿಪ್ ಬರುತ್ತಲ್ಲ, ಅದಷ್ಟು ಅವರಿಗೆ ಸೇರಬೇಕಾಗಿದ್ದು. ಪುಸ್ತಕದವ್ರದ್ದು 10%. ಪುಸ್ತಕ ಎಲ್ಲರೂ ನಮ್ಮ ವೆಬ್ಸೈಟಿಂದನೇ ತೊಗೋಬೇಕು. ಆಮೇಲೆ ಪೆನ್ಸಿಲ್ಲು, ಪುಸ್ತಕ, ಏನು ಆರ್ಟಿಕಲ್ ಏನೇನು ಬರ್ತಾವೆ ನೋಡಿ ಎಲ್ಲ. ಆಮೇಲೆ ಪ್ರಾಜೆಕ್ಟ್, ಈಚ್ ಇಯರ್ ಪ್ರಾಜೆಕ್ಟ್ ಕಂಪಲ್ಸರಿ. ಹಾಂ ಮೇಡಮ್. ಮತ್ತು ಈ ವರ್ಷ ಏನು ಸ್ಪೋರ್ಟ್ಸಾ ಅಥವಾ ಡ್ಯಾನ್ಸ್ ಕಾಂಪಿಟೇಷನಾ? ಮ್ಯಾಮ್, ಆ್ಯಸ್ ಪರ್ ದ ರೂಲ್ ಪ್ರಕಾರ ಈ ವರ್ಷ ನಮ್ಮದು ಸ್ಪೋರ್ಟ್ಸ್ ಇದೆ ಮೇಡಮ್. ಆಮೇಲೆ ಸ್ಪೋರ್ಟ್ಸಿಗೆ ಸಪ್ರೇಟ್ ಡ್ರೆಸ್ಸಸ್ ಇದನ್ನು ಮಾಡೋ. ಒಬ್ಬೊಬ್ಬರಿಗೆ ಚಿಕ್ಕ LKGಗೆ 1000, UKGಗೆ 1000. ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡಿಂದ 2500, 5th-ಇಂದ 10th ತನಕ 2000. ಮ್ಯಾಮ್, ತುಂಬ ಭಾಳ ಆಯ್ತಿದ್ದು. ನಾ ಹೇಳಿದ್ದು ಮಾಡು ಅಂತ ಹೇಳ್ತಿದ್ದೀನಲ್ಲ ಮ್ಯಾಮ್. ದೊಡ್ಡವ್ರಿಗೆ ಗೊತ್ತಾದರೆ ನೋಡು, ನಿಂಗಲ್ಲ ಅದರಲ್ಲಿ 1% ಕೊಡ್ತೀನಿ. ಸರಿ ಮ್ಯಾಮ್. ಕ್ಲಾತ್ ಇಂಡಸ್ಟ್ರಿಯಿಂದ ಒಬ್ಬರು ಬಂದಿದ್ದಾರೆ, ಅವ್ರಿಗೇ ನಮ್ಮ ಡೀಲು. ಅಂದರೆ 50%, 50-50. ಸೊ ನಾವೀಗ 1000 ರೂಪಾಯಿ ತೊಗೊಂಡಿವಿ ಅಂದರೆ 500 ಅವ್ರಿಗೆ, 500 ನಮಗೆ. ಸರಿ ಮೇಡಮ್. ಸೊ ಇದು ನಮ್ಮಿಬ್ಬರ ನಡುವೆ ಇರಬೇಕು. ಇದು ಹೊರಗೆ ಬಂತು, ನೀನು ಸಿಕ್ಕಾಕೊಂತಿ, ನಾನು ಸಿಕ್ಕಾಕೊಂತಿ, ಇಬ್ಬರು ಜೈಲು. ಸರಿ ಮೇಡಮ್. ಆಮೇಲೆ ನಾಳೆ ಬುಕ್ಸ್ನವ್ರು ಏನು ಬರ್ತಾರಲ್ಲ ಅವ್ರು ನನ್ನ ಕಡೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳ. ಸರಿ ಮೇಡಮ್. ಆಮೇಲೆ ಇದನ್ನು ಏನೋ ಟೈಲ್ಸ್ ಅವೆಲ್ಲ ಹಾಕಿಸ್ಬೇಕಲ್ಲ, ಅದನ್ನೆಲ್ಲ ಚೀಪ್ ಕ್ವಾಲಿಟಿ ಟೈಲ್ಸ್ ತರಿಸು ಮ್ಯಾಮ್. ಅದರ ಡಿಪಾರ್ಟ್ಮೆಂಟ್ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಕಳಿಸೋದಲ್ಲ, ನೀನೇ ಇನ್ಫಾರ್ಮ್ ಮಾಡು. ಆಮೇಲೆ ಪೇಂಟಿಂಗು ಎಲ್ಲ ಲೋ ಕ್ವಾಲಿಟಿ ಬರಬೇಕು. ಮತ್ತೆ 2 ವರ್ಷಕ್ಕೆ ಮತ್ತೆ ಪೇಂಟಿಂಗ್ ಮಾಡೋ ಥರ ಆಗಬೇಕು. ಬೆಟರ್ ನಾನು ಹೇಳಿಲ್ಲ, ಅವ್ರು ಕಾಂಟ್ಯಾಕ್ಟ್ ಮಾಡು. ಅವ್ರಿಗೆ ನಮಗೆ 20% ಇದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಶೋರ್ ಮೇಡಮ್. ಆಮೇಲೆ ಇದನ್ನು ಯಾರೇ ಏನೇ ಬಂದು ಕೇಳಿದ್ರು ನನ್ನ ಹೆಸರು ಹೇಳ್ಬೇಡ. ಮತ್ತು ಮ್ಯಾಮ್, ಇದನ್ನ ಇವಾಗ ಮ್ಯಾನೇಜ್ ಮಾಡ್ತಾ ಇರೋದು ಗಂಗಾ ಅಕ್ಕ ಅಂತ ಹೇಳು. ಶೋರ್ ಮೇಡಮ್. ಗಂಗಾ ಅವರು ಹೇಗೆ ಅಂತ, ಅವ್ರ ಸಿಗ್ನೇಚರ್ ಇಲ್ಲ ಅಂತ ಕೇಳ್ತಾರೆ. ಗಂಗಾ ಅವರು ಫೈಲ್ ಎಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಅವರೇ ಸಿಗ್ನೇಚರ್ ಮಾಡಿ ಕಳಿಸ್ತಾರೆ. ಆದರೆ ತೊಗೊಂಡು ಹೋಗೋದು ಬರೋದು ಎಲ್ಲ ಕ್ಲರ್ಕ್ ಅಂತ ಹೇಳು. ಶೋರ್ ಮ್ಯಾಮ್. ಸಿಗ್ನೇಚರ್ ಹಾಕ್ಸೋದೆಲ್ಲ ನನ್ನ ಜವಾಬ್ದಾರಿ, ನೀ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಶೋರ್ ಮ್ಯಾಮ್. ಬಟ್ ಈ ಇನ್ಫಾರ್ಮೇಷನು ಹೊರಗೆ ಹೋಗಬಾರ್ದು, ಲೀಕ್ ಆಗಬಾರ್ದು. ಆಮೇಲೆ ಈ ಸಲ ನಮ್ಮದು ಏನಿದೆಯಲ್ಲ ಸ್ಕೂಲು ಟಾಪಲ್ಲಿ ಬರಬೇಕು. 100% ಎಫರ್ಟ್ ಶುಡ್ ಬಿ ದೇರ್. ಶೋ ಮ್ಯಾಮ್. ಆಮೇಲೆ ಈಗ ಬಿ ಕಾಮ್ದವರದೆಲ್ಲ ಅದನ್ನು ಕನ್ಸ್ಟ್ರಕ್ಷನ್ ಏನು ನಡೆದಿದೆಯಲ್ಲ ಅದರ ಮಾಹಿತಿ ನಂಗೆ ಬೇಕು. ಶೋ ಮ್ಯಾಮ್.
ಅದನ್ನು ಯಾರು ಹ್ಯಾಂಡಲ್ ಮಾಡ್ತಿದ್ದಾರೆ, ಅಲ್ಲಿ ಪ್ರಿನ್ಸಿಪಲ್ ಯಾರು ಅಸೈನ್ ಆಗಿದ್ದಾರೆ, ಅದ್ರ ಪೂರ್ತಿ ಇನ್ಫಾರ್ಮೇಷನ್ ನಂಗೆ ಬೇಕು. ಶೋ ಮ್ಯಾಮ್, ಕಂಪಲ್ಸರಿ ಕೊಡ್ತೀನಿ. ಓಕೆ, ಈ ಫೈಲ್ ನಾನು ತೊಗೊಂಡೋಗಿರ್ತೀನಿ, ನಾಳೆ ಕಳಿಸ್ಕೊಡ್ತೀನಿ. ಸರಿ ಮ್ಯಾಮ್. ಇದೆಲ್ಲ ನೆನಪಾಯ್ತಲ್ಲ? ಶೋ ಮ್ಯಾಮ್. ಐ, ಇವ್ರು ಯಾಕೆ ಬಂದಿದ್ರಲ್ಲಿ? ಸಂಗೀತ ಮೇಡಮ್ ಅಲ್ವಾ? ಮ್ಯಾಮ್ ಹೇಳಿ ಕಳಿಸಿದ್ರಿ. ನಿಮ್ಮದು ಕಾಲೇಜಿಗೆ ಬಂದಿದೆ. ಎಷ್ಟು ಬಂದಿದೆ ಮ್ಯಾಮ್? 10,000 ಬಂದಿದೆ ನೋಡು. ಮ್ಯಾಮ್ 16,000 ಬರೋದಿತ್ತು. ಹಾಂ ಹೌದು ಬರೋದಿತ್ತು, ಆದರೆ 15,000 ಅದರಲ್ಲಿ ಸ್ಕೂಲಿಂದ 6,000 ಡಿಡಕ್ಟ್ ಆಗಿ ನೀನು ಬರುತ್ತೆ. ಸರಿ ಮ್ಯಾಮ್, ನಿನ್ನ ಅಕೌಂಟಿಗೆ ಕಳಿಸ್ತೀನಿ ನೋಡು. ಮ್ಯಾಮ್ ನನ್ನ ಅಕೌಂಟ್ ಇಲ್ಲ. ಹಾಗಿದ್ರೆ ಹೇಗೆ ತೊಗೊಂತೀಯ ಕ್ಯಾಶ್ ನೀನು? ಮ್ಯಾಮ್ ಅದು ನೋಡು, ಇದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಹೇಗಾದರೂ ನಿನ್ನ ಅಕೌಂಟ್ ಅರೇಂಜ್ ಮಾಡು. ಸರಿ ಮ್ಯಾಮ್. ಗೌರಿ ನಿಂತ್ಕೋ. ಎಸ್ ಮ್ಯಾಮ್. ಈ ವರ್ಷ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರುತ್ತೆ, ನೀವಿಬ್ಬರು ತಂಗಿನೂ ಸ್ಪೋರ್ಟ್ಸಿಗೆ ಸೇರಿಸ್ತೀವಲ್ಲ? ಹಾಂ ಮ್ಯಾಮ್. ಆಮೇಲೆ ಅವರಿಬ್ಬರದ್ದು ಡ್ರೆಸ್ ಇವಾಗ 1,500 3,000 ರೂಪಾಯಿ. ಮ್ಯಾಮ್ ಆ ಸ್ಕಾಲರ್ಶಿಪ್ಪಲ್ಲೇ ಕಟ್ ಮಾಡ್ಕೊಳಕ್ಕಾಗುತ್ತಾ? ಆಗಲ್ಲ, ಅದೆಲ್ಲ ನಿನಗೆ ಹಾಕ್ತೀವಿ, ಆಮೇಲೆ ನೀನು ಅದರಿಂದ ತೆಗೆದುಕೊಡು. ಸರಿ ಮ್ಯಾಮ್. ಮ್ಯಾಮ್ ಕ್ಯಾಶ್ ಕೊಡೋದಕ್ಕಾಗುತ್ತಾ? ಓಕೆ, ಐಲ್ ಟ್ರೈ. ಶೋ ಮ್ಯಾಮ್. ಗೌರಿ ಯಾಕೆ ಡಲ್ ಇದೆಯಾ? ಏನಿಲ್ಲ ಕಣೆ, ಸುಮ್ಮನೆ. ಯಾಕೆ ಇವತ್ತು ಕ್ಲಾಸಲ್ಲಿ ಕೂಡ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಇದ್ದಿದ್ದಿಲ್ಲ ನೀನು? ಅದು ಏನಾಯ್ತಂದ್ರೆ ಪ್ರಿನ್ಸಿಪಲ್ ಕರೆದಿದ್ರು. ಹೌದಾ, ಏನಾದರೂ ಬೈದ್ರಾ? ಹ್ಞೂ ಮಾಡು, ನಿನ್ನ ಬ್ಯಾಂಕ್ ಅಕೌಂಟ್ ಇಲ್ಲ. ಇಲ್ಲ ಕಣೆ ನಂದು. ಒಂದು ಕೆಲಸ ಮಾಡು, ನಾನು ಸಾಯಂಕಾಲ ಹೋಗೋಣ ಬಾ ಬ್ಯಾಂಕಿಗೆ. ಹೌದಾ, ಏನು ಬೇಕು ಅದಕ್ಕೆ? ಒಂದು ಆಧಾರ್ ಕಾರ್ಡು, ಆಮೇಲೆ ಪ್ಯಾನ್ ಕಾರ್ಡ್ ಇರ್ತಾರೆ, ಪ್ಯಾನ್ ಕಾರ್ಡು, ಇಲ್ಲಾಂದರೆ ಒಂದು ಫೋಟೋ ತೆಗೆಸ್ಕೊಳ್ಳೋಣವಾ? ದುಡ್ಡಿಲ್ಲ ಕಣೆ ನನ್ನ ಕಡೆ. ಅಯ್ಯೋ ಬಾರೆ, ನನ್ನ ಪಾಕೆಟ್ ಮನಿ ಇದೆ, ಕೊಡಿಸ್ತೀನಿ ಬಾ. ಹೌದಾ ಸರಿ. ಆಮೇಲೆ ಸ್ಪೋರ್ಟ್ಸ್ ಡೇ ಅಂತೆ, 3,000 ರೂಪಾಯಿ ಅಂತೆ ಕಣೆ. ಯವ್ವ, ಇವ್ರದ್ದು ಫೀ ಎಲ್ಲ ಜಾಸ್ತಿನೇ. ನಿಜ, ನನಗೂ ಹಂಗೆ ಅನ್ನಿಸ್ತಿದೆ. ಆದರೆ ಸ್ಕೂಲ್ ಚೆನ್ನಾಗಿದೆ, ಅವ್ರು ಮೇಡಮ್ ಅವರು ಜಾಸ್ತಿ ಮಾಡಿದರೆ ಏನು ಮಾಡೋಕ್ಕಾಗ? ಹೌದು. ಅರ್ಚಕ್ರೆ, ಒಂದು ಒಳ್ಳೆ ಮುಹೂರ್ತ ಇಟ್ಕೊಡಿ ಅಂತ ಹೇಳಿದ್ನಲ್ಲ ಕಾಯಿ ಕಟ್ಟೋದಕ್ಕೆ, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೋ ತುಂಬ ಅವಶ್ಯಕತೆಗಳು ಕಾಡ್ತಿದೆ. ಹೌದಾ, ಏನಾದರೂ ತೊಂದರೆ ಆಗೋ ಸೂಚನೆ? ಏನೂ ಗೊತ್ತಾಗ್ತಿಲ್ಲ ನನಗೂ. ನೋಡೋಣ, ದೊಡ್ಡ ಸ್ವಾಮಿಗಳನ್ನ ಕರ್ಸಕತ್ತೀನಿ, ಅವ್ರು ಏನಂತಾರೆ ಅಂತ. ಕರೆಸಿ, ಎಷ್ಟೇ ಖರ್ಚಾದರೂ ನಾನು ನೋಡ್ಕೊತೀನಿ. ಖರ್ಚಿನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಾಳೆ ಪಂಚಾಯತಿ ಕರೆಸ್ತೀನಿ, ಊರವ್ರು ನಿಮ್ಮನ್ನೆಲ್ಲ ಕರೆಸ್ತೀನಿ. ಊರವ್ರು ಏನೇನು ದೇಣಿಗೆ ಕೊಡ್ಬೇಕಂತ ಕೊಡಲಿ, ಮಿಕ್ಕಿದ್ದು ನಾನು ಹಾಕ್ತೀನಿ. ಸರಿ ಗೌಡ್ರೆ. ಆದರೂ ಏನು, ನಂಗೆ ಯಾಕೋ ನಿಮ್ಮ ಮನೆಯಿಂದ ದಿಗ್ಬಂಧನ ಮಾಡಿಸ್ಬೇಕು ಅಂತ ಅನಿಸ್ತದೆ. ಹೌದಾ, ಯಾಕೆ ನಿಮ್ಗೆ ಹಂಗೆ ಅನಿಸ್ತದೆ? ದುಷ್ಟಶಕ್ತಿಗಳ ಕಣ್ಣು ನಿಮ್ಮ ಮನೆಗೆ ಬಿದ್ದಿದೆ, ಆಮೇಲೆ ದೇವಿ ಗುಡಿ ಬಿದ್ದಿದೆ, ಹಂಗೆ ಅನಿಸ್ತಿದೆಯಾ ನಿಮಗೆ? ಹೌದು ಸಾವುಕಾರ್ರೆ. ಸರಿ, ಹಾಗಾದರೆ ಯಾವಾಗ ಇಟ್ಕೊಳ್ಳೋಣ ಪೂಜೆ? ಮುಂದಿನ ವಾರ ಕಾಯಿ ಕಟ್ಟೋಕ್ಕಿಂತ ಮುಂಚೆನೇ ಇಟ್ಕೊಳ್ಳೋಣ. ಸರಿ ಸಾವುಕಾರ್ರೆ, ಸಾಯಂಕಾಲ ಬನ್ನಿ. ಎಲ್ಲಿ ಪೂಜೆ ಮಾಡ್ಬೇಕು ಹೇಳಿ, ಅದರದ್ದೆಲ್ಲ ಸಿದ್ಧತೆನ ತುಂಗ ಮಾಡ್ತಾಳೆ. ಸರಿ, ಹಾಗಾದರೆ ನಾನು ಇವಾಗ ಸಾಯಂಕಾಲ ಬಂದು ಎಲ್ಲ ವ್ಯವಸ್ಥೆನ ನೋಡಿಕೊಂಡು ನಾನು ನಿಮಗೆ ಹೇಳ್ತೀನಿ. ಸರಿ, ನಾನು ಇನ್ನು ಬರ್ತೀನಿ. ಎಷ್ಟು ಹೇಳ್ತಾನೆ ಏನೋ ಈಗ. ಏನು ಬೇಕಿತ್ತಮ್ಮ? ನಮಗೆ ಫೋಟೋ ತೆಗೆದಿತ್ತು, 4 ಫೋಟೋ ಬೇಕು. 4 ಫೋಟೋಗೆ ಈಗ ಬೇಕಂದ್ರೆ 1,100 ರೂಪಾಯಿ ಆಗುತ್ತೆ. ಆಮೇಲೆ ಅಂತಂದ್ರೆ 50 ರೂಪಾಯಿ. ಈಗ ಬೇಕಿತ್ತು ನಮಗೆ. ಸರಿ ಬರ್ರಿ, ಹಂಗಾರೆ 100 ರೂಪಾಯಿ ನೋಡು. ಹಾಂ ಸರಿ, ತೆಗೆದುಕೊಡು. ಗೌರಿ ಹೋಗೋಳು, ತೆಗೆಸ್ಕೊಂಡು ಬಾ. ಪಾನಿಪುರಿ, ಇವತ್ತೊಂದು ಪ್ಲೇಟ್ ಪಾನಿಪುರಿ ತಿಂದ ಹೋಗೋಣ. ಆಯಿತು ಕಣೆ, ತಗೋರಿ ಏನಾಗಿದೆ. ತಗೋರಿ, ಕವರ್ನಾಗ ಅದಾವ. ಸರಿ ಆಗಿದ್ದೆ. ಗೌರಿ ಪಾನಿಪುರಿ ತಿಂದು ಹೋಗೋಣ. ನನ್ನ ಕಡೆ ರೊಕ್ಕ ಇಲ್ಲ ಕಣೆ. ಬರೀ ರೊಕ್ಕ ಇರ್ಲಿ, ನಾನು ನಿನ್ನ ಕೈನ ರೊಕ್ಕ ಕೊಡಂತೆ. ಆದರೂ ಇಲ್ಲ ಗೀದ್ರು ಇಲ್ಲ. ನಡಿ ತಿನ್ನೋಣ ಪಾನಿಪುರಿ. ನಾನು ಇನ್ನೇನೋ ತಿಂದು ಬಂದೆ, ನೀ ತಿನ್ನು. ನಡಿ ಸುಮ್ಮ. ಅಣ್ಣ, ಒಂದು ಪ್ಲೇಟ್ ಪಾನಿಪುರಿ ಕೊಡು. ಸರಿ, 30 ರೂಪಾಯಿ ಪ್ಲೇಟ್ ನೋಡು. ಹಾಂ, ಕೊಡು. ನೀ ಸೇವ್ ಪುರಿ ಬೇಕಾ ನಿಂಗೆ? ಬೇಡ ನಂಗೆ. ನಾ ರೊಕ್ಕ ಕೊಡ್ತೀನಿ, ತಿನ್ನಿ ಯವ್ವ. ಒಲ್ಲೆ ನಾನು. ಸರಿ, ಹಾಗಿದ್ರೆ ನಾನು ತಿಂತೀನಿ ನೋಡು. ತಗೋರಿ ಅಕ್ಕರ, ತಿನ್ನು. ಬೇಡ ನೀ ತಿನ್ನು. ಸರಿ, ನಾ ತಿಂತೀನಿ ನೋಡು. ಒಂದರ ತಗೋ. ಸರಿ, ಕೊಡು ಒಂದು. ಮಸ್ತಾಗಿತ್ತು ನೋಡು. ಅದಕ್ಕೆ ತಿನ್ನೋದು. ಇನ್ನೊಂದು ಪ್ಲೇಟ್ ತಗೊಳ್ಳೇನ? ಬೇಡ ಸಾಕಿಷ್ಟ.